ನಭೋಮಂಡಲದಲ್ಲಿಂದು ರಕ್ತ ಚಂದ್ರಗ್ರಹಣ ನಮಗೆ ನೋಡೋಕೆ ಸಿಗುತ್ತೆ. ರಾಜ್ಯದ ಪ್ರಮುಖ ದೇವಾಲಯಗಳಲ್ಲಿ ವಿಶೇಷ ಪೂಜೆ ಕೂಡ ನಡೆಯುತ್ತೆ. ಇಂದು ಗ್ರಹಣಕ್ಕೂ ಮುನ್ನ ರಾಜ್ಯದ ಪ್ರಮುಖ ದೇವಾಲಯಗಳಲ್ಲಿ ವಿಶೇಷ ಪೂಜೆ ನಡೆಯುತ್ತೆ. ರಕ್ತ ಚಂದ್ರಗ್ರಹಣವನ್ನು ಇಡೀ ದೇಶದ ಜನತೆ ನೋಡ್ತಾರೆ. ವರ್ಷದ ಮೊದಲನೆಯ ಚಂದ್ರಗ್ರಹಣ ಇದು ಮಧ್ಯಾಹ್ನ 3:27 ಶುರುವಾಗಿ ಸಂಜೆ 6:46 ಮುಗಿಯುತ್ತೆ. ರಾಜ್ಯದಲ್ಲಿ ಗ್ರಹಣ ಏನು ಕಾಣಿಸ್ಕೊಳ್ತಾ ಇದೆಯಲ್ಲ, ಅದು ಪ್ರಭಾವ ಕೂಡ ಸಾಕಷ್ಟಿರುತ್ತೆ. ಚಂದ್ರಗ್ರಹಣದ ವೇಳೆ ಬೆಂಗಳೂರಿನ ಎಲ್ಲ ದೇಗುಲಗಳು ಕೂಡ ಬಂದ್ ಆಗುತ್ತೆ. ಚಂದ್ರಗ್ರಹಣ ಆರಂಭಕ್ಕೂ ಮುನ್ನ ಗ್ರಹಣ ಮೋಕ್ಷದ ನಂತರ ದೇವಾಲಯಗಳಲ್ಲಿ ಶುದ್ಧಿ ಕಾರ್ಯ ನಡೆಯುತ್ತೆ. ಯಾಕಂದ್ರೆ ದೇವಾಲಯವನ್ನು ಶುದ್ಧ ಮಾಡಬೇಕು. ಕಾಡು ಮಲ್ಲೇಶ್ವರ ದೇವಸ್ಥಾನದಲ್ಲಿ ಮಧ್ಯಾಹ್ನ 12 ಗಂಟೆಯವರೆಗೆ ಮಾತ್ರ ದರ್ಶನಕ್ಕೆ ಅವಕಾಶ ಇದೆ. ಅಣ್ಣಮ್ಮ ದೇವಾಲಯದಲ್ಲಿ ಹಾಲಿನ ಅಭಿಷೇಕ, ಗ್ರಹಣ ಶಾಂತಿ ಹೋಮ ಕೂಡ ನಡೆಯುತ್ತೆ. ಗವಿಗಂಗಾಧರೇಶ್ವರ ದೇವಸ್ಥಾನ ಏನಿದೆ, ಜಲಾಭಿಷೇಕ, ಮಹಾಭಿಷೇಕ. ಇನ್ನು ಬನಶಂಕರಿ ದೇವಾಲಯದಲ್ಲಿ ಹುಣ್ಣಿಮೆ ಪೂಜೆ, ವಿಶೇಷ ಅಲಂಕಾರವನ್ನು ಕೂಡ ಮಾಡಲಾಗಿದೆ. ಶನಿದೇವರ ದೇವಸ್ಥಾನದಲ್ಲಿ ಕೂಡ ಸಾಕಷ್ಟು ವಿಶೇಷ ಪೂಜೆಗಳನ್ನು ಮಾಡ್ತಾರೆ. ಇಂದು ರಕ್ತ ಚಂದ್ರಗ್ರಹಣ ನಮಗೆ ನೋಡೋಕೆ ಸಿಗುತ್ತೆ. ಕರ್ನಾಟಕದಲ್ಲಿಯೂ ಕೂಡ ಒಂದು 25 ನಿಮಿಷಗಳ ಕಾಲ ಕಾಣಿಸ್ಕೊಳ್ಳುತ್ತೆ. ಭಾರತದಾದ್ಯಂತ ಕೂಡ ಈ ಒಂದು ಚಂದ್ರಗ್ರಹಣ ಕಾಣಿಸ್ಕೊಳ್ಳುತ್ತೆ. ಹೀಗಿರುವಾಗ ನಮ್ಮ ಸಂಪ್ರದಾಯಗಳಂತೆಯೇ ದೇವಾಲಯಗಳ ಬಾಗಿಲನ್ನು ಮುಚ್ಚಲಾಗುತ್ತೆ. ಗ್ರಹಣಕ್ಕೂ ಮುಂಚೆ ಒಂದು ಅರ್ಧ ಗಂಟೆ 1 ಗಂಟೆ ಮುಂಚಿತವಾಗಿಯೇ ದೇವಾಲಯಗಳ ಬಾಗಿಲನ್ನು ಹಾಕ್ತಾರೆ. ಅದು ಕೂಡ ವಿಶೇಷ ಪೂಜೆಗಳನ್ನು, ಹೋಮಗಳನ್ನು ಮಾಡಿ ಆನಂತರ ಗ್ರಹಣ ಶುರುವಾಗಿ ಗ್ರಹಣ ಮುಗಿದ ನಂತರ ಕೂಡ ದೇವಸ್ಥಾನಗಳನ್ನು ಓಪನ್ ಮಾಡಲಾಗುತ್ತೆ. ದೇವಾಲಯಗಳಲ್ಲಿ ಎಲ್ಲ ಕಡೆ ಕೂಡ ಶುದ್ಧೀಕರಣದ ಕಾರ್ಯ ನಡೆಯುತ್ತೆ. ಆ ನಂತರ ಮತ್ತೆ ದೇವರಿಗೆ ಪೂಜೆಯನ್ನು ಸಲ್ಲಿಸಲಾಗುತ್ತೆ. ಬೆಂಗಳೂರಿನಲ್ಲಿರುವಂತಹ ಪ್ರಸಿದ್ಧ ದೇವಾಲಯಗಳು ಯಾವುದ್ಯಾವುದಿದೆ, ಆ ಎಲ್ಲ ದೇವಾಲಯಗಳಲ್ಲೂ ಕೂಡ ಅಷ್ಟೇ. ಅಣ್ಣಮ್ಮ ದೇವಸ್ಥಾನ ಆಗಿರ್ಬೋದು, ಕಾಡುಮಲ್ಲೇಶ್ವರ ದೇವಸ್ಥಾನ ಆಗಿರ್ಬೋದು, ಗವಿಗಂಗಾಧರೇಶ್ವರ ದೇವಸ್ಥಾನ ಆಗಿರ್ಬೋದು, ಈ ಎಲ್ಲ ದೇವಸ್ಥಾನಗಳಲ್ಲಿ ವಿಶೇಷ ಪೂಜೆಗಳು, ಹೋಮಗಳು, ಹವನಗಳು ಎಲ್ಲವೂ ಕೂಡ ನಡೆಯುತ್ತೆ. ಇನ್ನು ಬನಶಂಕರಿ ದೇವಾಲಯದಲ್ಲಿ ಹುಣ್ಣಿಮೆಯ ವಿಶೇಷ ಪೂಜೆ ನಡೆದಿದೆ. ವಿಶೇಷ ಅಲಂಕಾರವನ್ನು ಕೂಡ ಮಾಡಿದ್ದಾರೆ. ಶನಿಮಹಾಶ್ವರ ದೇವಸ್ಥಾನದಲ್ಲಿ ಶಾಂತಿ ಸತ್ಯನಾರಾಯಣ ಪೂಜೆಯನ್ನು ಕೂಡ ಮಾಡಿದ್ದಾರೆ. ಹೀಗಾಗಿ ಧರ್ಮಸ್ಥಳ, ಕುಕ್ಕೆ ಸುಬ್ರಹ್ಮಣ್ಯ, ತಿರುಪತಿ, ಏನೇನು ದೇಶದಲ್ಲಿರುವಂತಹ ಪ್ರಸಿದ್ಧ ದೇವಾಲಯಗಳೇನಿದೆ ಆ ಎಲ್ಲ ದೇಗುಲಗಳ ಬಾಗಿಲು ಕೂಡ ಬಂದಾಗುತ್ತೆ ಗ್ರಹಣದ ಹಿನ್ನೆಲೆ. ಹೀಗಾಗಿ ಭಕ್ತರು ಯಾರಿದ್ದಾರೆ ಅವರು ದೇವಾಲಯಕ್ಕೆ ಹೋಗುವ ಮುನ್ನ ಆ ದೇವಸ್ಥಾನಗಳ ಟೈಮಿಂಗ್ ಏನಿದೆ, ಯಾವಾಗ ಬಾಗಿಲನ್ನು ಮುಚ್ಚುತ್ತಾರೆ ಅದನ್ನು ತಿಳಿದುಕೊಂಡು ಹೋಗಬೇಕಾಗುತ್ತೆ. ಅಥವಾ ಗ್ರಹಣದ ನಂತರ ಯಾವಾಗ ದೇವಸ್ಥಾನದ ಬಾಗಿಲು ಓಪನ್ ಆಗುತ್ತೆ ಅದ್ರ ಬಗ್ಗೆ ಕೂಡ ಸ್ವಲ್ಪ ಮಾಹಿತಿಯನ್ನು ತಿಳಿದುಕೊಂಡು ಹೋದರೆ ಸರಿ ಇರುತ್ತೆ. ಯಾಕಂತಂದರೆ ಗ್ರಹಣ ಏನಿದೆ ಇದು ವರ್ಷದ ಮೊದಲ ಗ್ರಹಣ ಆಗಿರೋದ್ರಿಂದ ವಿಶೇಷ ಪೂಜೆಗಳನ್ನು, ಕೆಲವೊಂದು ನಿಯಮಗಳನ್ನು ಅನುಸರಿಸಬೇಕಾಗುತ್ತೆ. ಹೀಗಾಗಿ ದೇವಸ್ಥಾನಗಳಲ್ಲಿ ಈ ರೀತಿಯಾದಂತಹ ಒಂದು ಕ್ರಮವನ್ನು ತೆಗೆದುಕೊಳ್ತಾ ಇದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.